ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಾಕ್ಷಾಯಿಣಿ. ವೆಲ್ಕಮ್ ಟು ABD ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇದು ನನ್ನ ಫಸ್ಟ್ ವ್ಲಾಗ್ ಇನ್ ಯೂಟ್ಯೂಬ್ ಆ್ಯಂಡ್ ಇದು ನನ್ನ ಇಂಟ್ರೊಡಕ್ಷನ್ ವ್ಲಾಗ್. ನಾನು ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತಿದೆ. ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ನನ್ನ ಹೆಸರು ದಾಕ್ಷಾಯಿಣಿ. ನನ್ನ ಹಸ್ಬೆಂಡ್ ನೇಮ್ ಬಂದು ಭರತ್. ನಮ್ಮ ಪಾಪು ನೇಮು ಹನ್ವಿಕಾ. ಆ್ಯಂಡ್ ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಎಜುಕೇಷನ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ BTech ಆಗಿರೋದು. ನಾನು ಹೇಳಬೇಕಂದ್ರೆ ವರ್ಕಿಂಗ್ ವುಮನ್. ನಾನು ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಹೇಳಬೇಕು ಅಂದರೆ, ನನಗೆ ನೀವು ಕೇಳ್ಬೋದು ಯಾಕೆ ಅಂದರೆ ಇವಾಗ ವರ್ಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ಪಾಪು ಇದೆ, ಮನೇಲೆಲ್ಲ ಕೆಲಸ ಇರುತ್ತೆ, ಮಾಡ್ಕೋತಿರ್ತೀರಾ. ದೆನ್ ಯಾಕೆ ದಾಕ್ಷಾಯಿಣಿ ಯೂಟ್ಯೂಬಿಗೆ ಬಂದಿದ್ದಾಳೆ, ಯಾಕೆ ದಾಕ್ಷಾಯಿಣಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ಬೋದು. ನನಗೆ ಏನಂದರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ, ಅಂದರೆ ಕೆಲ್ಸಕ್ಕೆ ಹೋಗೋ ಬರುವಾಗೆಲ್ಲ. ಆ್ಯಂಡ್ ಸಂಡೇಸು ಮನೇಲಿ ಇರ್ತಿದ್ದೆ ಅಲ್ಲ, ಫ್ರೀ ಟೈಮಲ್ಲೆಲ್ಲ ನಾನು ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆಗ ನನಗೆ ಅನ್ನಿಸ್ತಿತ್ತು, ಅಂದರೆ ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿಕೊಂಡು ನಾನು ಯೂಟ್ಯೂಬ್ ಪೇಜಸ್ನ ನೋಡ್ತಾ ಇದ್ದೆ. ಆಗ ನನಗೆ ಅನ್ನಿಸ್ತಿತ್ತು, ಅಂದರೆ ನನಗೆ ಯೂಟ್ಯೂಬಲ್ಲಿ ಏನೋ ಒಂಥರ ಕ್ಯೂರಿಯಾಸಿಟಿ ಇದೆ, ಅಂದರೆ ನನಗೆ ಇಂಟ್ರೆಸ್ಟ್ ಇದೆ. ಸೊ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಆ ಥರ ಒಂಥರ ಫೀಲ್ ಅನ್ನಿಸ್ತಿತ್ತು. ಸೊ ನನಗೆ ಆಗ ಅನ್ನಿಸ್ದಾಗ ಓಕೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಮನೇಲಿ ಕೇಳಿದೆ. ನಮ್ಮ ಹಸ್ಬೆಂಡ್, ನಮ್ಮ ಅತ್ತೆ ಮಾವ ಅವರಿಗೆಲ್ಲ. ಫಸ್ಟ್ ಆಫ್ ಆಲ್ ನಾನೊಂದು ಹೇಳಿಲ್ಲ, ಅಂದರೆ ನಮ್ಮ ಮನೆಯಲ್ಲಿ ನಾನು, ನಮ್ಮ ಹಸ್ಬೆಂಡ್, ನಮ್ಮ ಪಾಪು, ನಮ್ಮ ಅತ್ತೆ, ನಮ್ಮ ಮಾವ 5 ಜನ ಇರೋದು. ನಮ್ಮದು ಊರು ಬಂದು ಹುಳಿಯಾರ್ ಅಂತ, ತುಮಕೂರು ಡಿಸ್ಟಿಕ್ಕು. ಬಟ್ ನಾವಿರೋದು ಬ್ಯಾಂಗ್ಳೂರಲ್ಲೇ. ಆ್ಯಂಡ್ ನನಗೆ ಇಂಟ್ರೆಸ್ಟ್ ಬಂದಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಮನೇಲಿ ಏನಂತಾರೋ, ಹೇಗೆ ಕೇಳೋದು, ಹಾಗೇ ಒಂದು 15 ಡೇಸು 1 ಮಂತ್ ತಳ್ಳಿದೆ. ಆಮೇಲೆ ಓಕೆ, ಇಲ್ಲ ಕೇಳಿಬಿಡೋಣ, ಅವರೇನಾದರೂ ಓಕೆ ಮೂವ್ ಮಾಡು ಅಂತಂದರೆ ಮಾಡೋಣ, ಇಲ್ಲ ಅಂದರೆ ಲೆಟ್ಸ್ ಸ್ಟಾಪ್, ಅಥವಾ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡೋಣ ಆ ಥರ ಅಂದ್ಕೊಂಡು ಧೈರ್ಯ ಮಾಡಿ ಕೇಳಿದಾಗ ಮನೇಲಿ ಯಾರೋ ನೆಗೆಟಿವ್ ಆ ಥರ ಏನೂ ಹೇಳಿಲ್ಲ. ಫುಲ್ಲು ಸಪೋರ್ಟಿವ್ ಆಗೇ ಓಕೆ ಮಾಡು, ಆದರೆ ಇವಾಗ ಹೆಂಗೆ ಅಂದರೆ ಒಂದು ಕಂಟಿನ್ಯೂಟಿ ಆ ಥರ ಇದ್ದರೆ ಮಾಡು, ಅಥವಾ ಇವಾಗ ಸುಮ್ಮನೆ ಒಂದು ವಿಡಿಯೋ ಮಾಡೋದು, ಏನೋ ಫುಲ್ಲು ಜೋಶಲ್ಲಿ 1, 2, 3 ಮಾಡೋದು, ಆಮೇಲೆ ಸ್ಟಾಪ್ ಮಾಡೋದು, ಆ ಥರ ಎಲ್ಲ ಮಾಡಿದ್ರೆ ಅಂದರೆ ಸುಮ್ಮನೆ ಚೆನ್ನಾಗಿರಲ್ಲ. ಅಥವಾ ನೀನು ಕಂಟಿನ್ಯೂಟಿ ಕೊಡ್ತೀಯಾ, ಆ ಥರ ನಿನಗೆ ಹೋಪ್ ಇದೆ, ಮಾಡ್ತೀಯಾ ಅಂದರೆ ನಿನ್ನ ಧೈರ್ಯ, ನಿನ್ನ ಇಷ್ಟ, ಮಾಡು ಅಂತ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ರು. ಮತ್ತು ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ರು, ನಮ್ಮ ಅತ್ತೆ ಮಾವನೂ ಸಪೋರ್ಟ್ ಮಾಡಿದ್ರು, ಹಸ್ಬೆಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಓಕೆ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನೆಕ್ಸ್ಟು ಏನು ಅಂತಂದರೆ, ನೀವು ಕೇಳ್ಬೋದು ಏನು ಕಂಟೆಂಟ್ ಇರುತ್ತೆ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಅಂತ. ನನ್ನದು ಕಂಟೆಂಟ್ ಬಂದು ಫ್ಯಾಮಿಲಿ ಲಾಗ್ಸ್ ಇರುತ್ತೆ. ಫ್ಯಾಮಿಲಿ ಲಾಗ್ಸು, ಡೈಲಿ ಲಾಗ್ಸು, ಎಂಟರ್ಟೈನ್ಮೆಂಟ್ ಇರುತ್ತೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇನ್ಫಾರ್ಮೇಷನ್ ಇರುತ್ತೆ. ಏನು ಅಂತಂದರೆ, ನಾನು ಓದಿರೋದು ಅಗ್ರಿಕಲ್ಚರ್ ಇಂಜಿನಿಯರಿಂಗು ಆ್ಯಂಡ್ ನಾನು ವರ್ಕ್ ಮಾಡ್ತಿರೋದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಕಂಪನಿನಲ್ಲಿ. ಸೊ ಸ್ವಲ್ಪ ಇನ್ಫಾರ್ಮೇಷನ್ ಅದ್ರ ಬಗ್ಗೆನೂ ಕೊಡೋಣ ಅನ್ನೋದು ನನ್ನ ಥಾಟ್. ಇವಾಗ ಹೆಂಗೆ ಅಂದರೆ, ಹಳೆ ಕಾಲದಲ್ಲಿ ಅಗ್ರಿಕಲ್ಚರ್ನ ಮಾಡ್ತಾಯಿದ್ರು, ಕಷ್ಟಪಟ್ಟು ಇಷ್ಟಪಟ್ಟು ಅಂದರೆ ಮಾಡ್ತಾಯಿದ್ರು, ಓಕೆ. ಬಟ್ ಈಗಿನ ಕಾಲದಲ್ಲಿ ಸ್ವಲ್ಪ ನಿಮಗೆ ಯಾರಿಗೇ ಆದ್ರೂ ಸ್ವಲ್ಪ ಅಂದರೆ ಕಷ್ಟನೇ ಮಾಡೋಕ್ಕೆ. ಅದಕ್ಕೆ ಕಷ್ಟನ ಸ್ವಲ್ಪ ಸುಲಭ ಮಾಡಿಕೊಂಡು ಇಷ್ಟಪಟ್ಟು ಮಾಡ್ತಾ ಹೋಗೋಣ ಅಂತ ಆಧುನಿಕ ಯಂತ್ರೋಪಕರಣಗಳೆಲ್ಲ ಜಾಸ್ತಿ ಇದೆ ಇವಾಗ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಲಿ ಅಂತ ಸ್ವಲ್ಪ ಇಂಪ್ಲಿಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಗ್ರಿಕಲ್ಚರ್ ಪ್ರೊಡಕ್ಷನು ಸ್ವಲ್ಪ ಜಾಸ್ತಿ ಆದ್ರೂ ಒಳ್ಳೆಯದೇ. ಸೊ ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ವಿಡಿಯೋ ಅಲ್ಲ. ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋಗೆ ಫಾಲೋ ಮಾಡಿ ನನ್ನ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಇಂಟ್ರೊಡಕ್ಷನ್ ಮಾಡಿಸ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಆಲ್.